ಇದು ಗೊತ್ತಾಗಲಿ. ನನ್ನ ಬಳಿ ಅಗತ್ಯ ಪುರಾವೆ ಇದೆ ಎಂದ ಸಚಿವ KN ರಾಜಣ್ಣ. ಸಚಿವ KN ರಾಜಣ್ಣ ಮತ್ತು ಅವರ ಪುತ್ರ ಇಬ್ಬರನ್ನೂ ಕೂಡ ಹನಿ ಟ್ರ್ಯಾಪ್ನಲ್ಲಿ ಕೆಡವಲು ನಡೆದಿದ್ದ ಪ್ರಯತ್ನ. 2 ತಿಂಗಳ ಹಿಂದೆ ಮಂತ್ರಿಗಳ ಕ್ವಾರ್ಟರ್ಸ್ಗೆ ಮಹಿಳೆಯೊಬ್ಬಳು ಬಂದು ಹನಿ ಟ್ರ್ಯಾಪ್ನಲ್ಲಿ ಕೆಡವಲು ಪ್ರಯತ್ನ ಪಟ್ಟಿದ್ದಳು. ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿಷಯ ಪ್ರಸ್ತಾಪಿಸಿದ ನಂತರ ಹನಿ ಟ್ರ್ಯಾಪ್ ಪ್ರಯತ್ನಕ್ಕೆ ನನ್ನ ಬಳಿ ಪುರಾವೆಗಳಿವೆ ಎಂದ ಸಚಿವ KN ರಾಜಣ್ಣ. ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರ್ತಕ್ಕಂಥ ಬೆಳವಣಿಗೆಗಳು ವಿಧಾನಸಭೆಯಲ್ಲಿ ನಡೆದಿವೆ. ಸರ್ಕಾರದಲ್ಲಿ ಹಿರಿಯ ಸಚಿವರಾಗಿರುವ KN ರಾಜಣ್ಣ ಅವರೇ ನನ್ನ ಬಳಿ ಹನಿ ಟ್ರ್ಯಾಪ್ಗೆ ಬಂದ ಬಗ್ಗೆ, ಹನಿ ಟ್ರ್ಯಾಪ್ ನಡೆದ ಬಗ್ಗೆ ಪುರಾವೆಗಳಿವೆ ಅಂತಿದ್ದಾರೆ. ರಾಜಣ್ಣ ಮನವಿ ಆಧರಿಸಿ ನಾವು ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ. ಗೃಹ ಸಚಿವ G. ಪರಮೇಶ್ವರ್ ಹೇಳಿಕೆ. ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮೃದ್ಧಿ ಮಂಜುನಾಥ್ ಮಾತಾಡಿ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ ನೀವು ಮಾತಾಡಿ ಸಂಸ್ಕೃತಿ ಕಾಯ್ಬೇಡಿ ಪೊಲಿಟಿಕ್ಸ್ ಅಲ್ಲಿ ಮಾತಾಡಿ ಕಲೀರಿ ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಏನ್ ಹೇಳಿ ರಾಜಕೀಯ ಪಕ್ಷದಲ್ಲಿರುವಂತವರು ವಿಷಯ ಸಲುವಾಗಿ ತಮ್ಮ ಆಯ್ತು ಮಾತಾಡ್ಲಿ ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡ್ತಾರೆ ನೋಡುವ. ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. 48 ಜನರದು ಪೆನ್ ಡ್ರೈವ್ಗಳು ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಬಹಳ ಗುರುತರವಾದಂತಹ ಒಂದು ಆರೋಪ ಅಂತೇಳಿ ನಾನು ಕೂಡ ಅನ್ಕೊಳ್ತೇನೆ. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಸುಮಾರು ನಿಮ್ಗೆ ಹೇಳ್ತೀನಿ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ. ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದಲ್ಲಿರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ ಪೆನ್ ಡ್ರೈವ್ಗಳು ಕೂಡ ಇದಾವೆ. ನಾನು ಒಂದು ಲಿಖಿತ ಕಂಪ್ಲೇಂಟ್ ಅನ್ಕೊಡ್ತೀನಿ. ಆ ಕಂಪ್ಲೇಂಟ್ ಆಧರಿಸಿ ಅವರು ತನಿಖೆ ಮಾಡಿಸ್ಬೇಕು. 48 ಜನರದು ಪೆನ್ ಡ್ರೈವ್ಗಳು ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಬಹಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.